ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ಮಾರಾಟ ಸಂದರ್ಭದಲ್ಲಿ ಈ ಒಂದು ಆದಾಯ ತೆರಿಗೆ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಮೊದಲನೇದಾಗಿ ನೀವು ಯಾವುದೇ ಒಂದು ಆಸ್ತಿ ಮಾರಾಟ ಆದಾಗ ನಿಮಗೆ ಆದಾಯ ಎಷ್ಟಿದೆ, ಲಾಭ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ. ಎರಡನೇದಾಗಿ ಅದನ್ನು ಉಳಿಸೋ ವಿಧಾನಗಳಿದೆ. ಅಂದರೆ ನೀವು ಮತ್ತೆ ಅದನ್ನು ಪುನಃ ಇನ್ವೆಸ್ಟ್ ಮಾಡಿ ಮನೆಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದಕ್ಕೆ ತೆರಿಗೆ ಕಟ್ಟೋಕ್ಕಾಗಲ್ಲ. ಇನ್ನು ಕೆಲವರು, ಸರ್ ನನಗೆ ಮನೆ ಆಲ್ರೆಡಿ ಒಂದಿದೆ, ನನಗೆ ಮತ್ತೆ ಮನೆ ತೆಗೆದುಕೊಳ್ಳುವ ಅಥವಾ ಹಲವಾರು ಕಾರಣಗಳಿಂದ ನನಗೆ ಮನೆ ಮಾಡೋಕ್ಕೆ ಆಸಕ್ತಿ ಇಲ್ಲ, ಹಾಗಾದರೆ ನಾನು ಏನು ಮಾಡೋದು, ಬಟ್ ನನಗೆ ತೆರಿಗೆ ಕಟ್ಟೋದಕ್ಕೂ ಕೂಡ ಇಷ್ಟ ಇಲ್ಲ ಅಂತಂದರೆ ಅದಕ್ಕೂ ಕೂಡ ಪರಿಹಾರ ಇದೆ. ಇನ್ನೂ ಒಂದು ಕ್ಯಾಪಿಟಲ್ ಗೇನ್ಸ್ ಬಾಂಡ್ಸ್ ಅಂತ ಇದೆ, ಕ್ಯಾಪಿಟಲ್ ಗೇನ್ಸ್ ಬಾಂಡ್ಸ್ ಅಂತ ಇದೆ. ಅವುಗಳ ಕೆಳಗಡೆ ಸೇವಿಂಗ್ ಸ್ಕೀಮ್ಸ್ ಅಂತ ಇರುತ್ತೆ. ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಇರ್ಬೋದು, ಇನ್ನೊಂದು ಭಾಳಷ್ಟು ಬಾಂಡ್ಸ್ ಅದನ್ನು ಇಶ್ಯೂ ಮಾಡ್ತಾರೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಅಂದರೆ ನೀವು ಕ್ಯಾಪಿಟಲ್ ಗೇನ್ಸ್ ಬಾಂಡ್ಸ್ ಅಂತಲೇ ಹೇಳ್ತಾರೆ. ಅದರಲ್ಲಿ ನೀವು ಮೊತ್ತವನ್ನು ಹಾಕಿದಾಗ 3 ವರ್ಷ, 5 ವರ್ಷ, 7 ವರ್ಷ, ಕೆಲವು ಬಾರಿ ಆ ಒಂದು ಸ್ಕೀಮ್ನ ಆಧಾರದ ಮೇಲೆ ನಿಮ್ಮ ಹಣ ಏನಾಗುತ್ತೆ ಅಲ್ಲಿ ಬ್ಲಾಕ್ ಆಗುತ್ತೆ. ಆ ಒಂದು 5 ವರ್ಷ ಅಥವಾ ನಿಗದಿತ ಅವಧಿ ನಂತರ ಆ ಒಂದು ಹಣ ಮತ್ತೆ ನೀವು ತೆಗೆದುಕೊಳ್ಬೋದು. ಆ ಸಂದರ್ಭದಲ್ಲಿ ನೀವು ಮತ್ತೆ ಯಾವುದೇ ರೀತಿ ತೆರಿಗೆಯನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ಒಂದು ಬಾಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ನಿಮಗೆ ಅವರು ಇಂಟ್ರೆಸ್ಟ್ ಕೊಡ್ತಾರೆ ಸ್ನೇಹಿತರೆ. ಆ ಇಂಟ್ರೆಸ್ಟ್ಗೆ ಯಾವ ವರ್ಷದಲ್ಲಿ ನೀವು ಇಂಟ್ರೆಸ್ಟ್ ತಗೋತೀರಾ ಆ ವರ್ಷಕ್ಕೆ ನೀವು ಮತ್ತೆ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಆದರೆ ಆ ಅಸಲಿಗೆ ನೀವು ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಆಸ್ತಿ ಮಾರಾಟ ಸಂದರ್ಭದಲ್ಲಿ ಒಂದು ನಿಮ್ಮ ಎಷ್ಟು ಮೊತ್ತಕ್ಕೆ ನೀವು ತೆರಿಗೆ ಕಟ್ಟಬೇಕು ಅಂತ ನೀವು ನೋಡ್ಕೋಬೇಕಾಗುತ್ತೆ. ಎರಡನೇದು, ನೀವು ಅದನ್ನು ಉಳಿಸ್ಬೇಕು ಅಂತಂದರೆ ಮನೆ ತೆಗೆದುಕೊಂಡು ಉಳಿಸ್ತೀರಾ ಅಥವಾ ಒಂದು ಕ್ಯಾಪಿಟಲ್ ಗೇನ್ ಬಾಂಡ್ಸಲ್ಲಿ ಹಾಕಿ ಉಳಿಸ್ತೀನಿ ಅಂತ ನೋಡಬೇಕಾಗುತ್ತೆ. ಇನ್ನು ಇಲ್ಲ ಇದು ಸವಾಸನೇ ಬೇಡ ಸರ್, ನಾವು ತೆರಿಗೆ ಕಟ್ತೀನಿ ಅಂದರೆ ಹೇಗೆ ನೀವು ತೆರಿಗೆ ಕಟ್ಟಬೇಕು ಅನ್ನೋದನ್ನು ತೆಗೆದುಕೊಂಡು ಪುನಃ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.